ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಅರೆಸೇನಾ ಪಡೆ ಹಾಗೂ ಪೊಲೀಸರು ಜಂಟಿಯಾಗಿ ಸಿಂಧನೂರು ಡಿವೈಎಸ್ಪಿ ನೇತೃತ್ವದಲ್ಲಿ ಪಥಸಂಚಲನ ನಡೆಸಿದರು. ನಗರದ ಪೊಲೀಸ್ ಠಾಣೆಯಿಂದ ಆರಂಭವಾದ ಪಥಸಂಚಲನ ಗಾಂಧಿ ವೃತ್ತ, ಬಸವ ವೃತ್ತ, ಹಳೆ ಬಜಾರ್, ಕನಕದಾಸ ವೃತ್ತ, ಸುಕಾಲ್ಪೇಟೆ ಮೂಲಕ ಮೆಹಬೂಬಿಯಾ ಕಾಲನಿ ಮುಖಾಂತರ ತೆರಳಿ ನಂತರ ಪೊಲೀಸ್ ಠಾಣೆಗೆ ಬಂದು ಸಮಾರೋಪಗೊಂಡಿತು. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿ ಸೌಹಾರ್ದತೆಯಿಂದ ಚುನಾವಣೆಗಳು ನಡೆಯಬೇಕು. ಕಾನೂನು ಸುವ್ಯವಸ್ಥೆಗೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಪಥಸಂಚಲನದಲ್ಲಿ ಪೊಲೀಸರು ಜಾಗೃತಿ ಮೂಡಿಸಿದರು. ಪಥಸಂಚಲನದಲ್ಲಿ ಸಿಂಧನೂರಿನ ನಗರ ಸಂಚಾರಿ ಹಾಗೂ ಗ್ರಾಮೀಣ ಠಾಣೆಯ ಪೊಲೀಸರು ಮತ್ತು 60 ಜನ ಅರೆಸೇನಾ ಪಡೆಯ ಸೈನಿಕರು ಸೇರಿದಂತೆ 150ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು. ಡಿವೈಎಸ್ಪಿ ಬಿಎಸ್ ತಳವಾರ್, ಸಿಪಿಐ ಸುಧೀರ್ ಬೆಂಕಿ ಸೇರಿದಂತೆ ಅನೇಕರಿದ್ದರು. ಏಪ್ರಿಲ್ 1ರಿಂದ ನಗರಸಭೆ ವ್ಯಾಪ್ತಿಯ ಎಲ್ಲ ಆಸ್ತಿಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡಲಾಗುವುದು ಎಂದು ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರಿನಿಂದ ಆದೇಶ ಬಂದಿದೆ ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಕರ್ನಾಟಕ ಪುರಸಭೆಯ ಅಧಿನಿಯಮ 1964ರ ಅನ್ವಯ ನಗರದ ಸ್ಥಳೀಯ ಸಂಸ್ಥೆಗಳು ಆಸ್ತಿ ತೆರಿಗೆಯನ್ನು ವಿಧಿಸಬೇಕಾಗಿರುತ್ತದೆ. ಉಲ್ಲೇಖಿತ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ಪ್ರತಿ ವರ್ಷವೂ ಪರಿಷ್ಕರಿಸಲಾದ ಮಾರುಕಟ್ಟೆ ಮಾರ್ಗಸೂಚಿ ಬೆಲೆ ಅನ್ವಯ ಆಸ್ತಿ ತೆರಿಗೆಯನ್ನು ಹೆಚ್ಚಿಸಲಾಗುವುದು. ಮಾರುಕಟ್ಟೆ ಮಾರ್ಗಸೂಚಿ ಬೆಲೆಗಳು ಪರಿಷ್ಕರಣೆ ಆಗದೇ ಇದ್ದಲ್ಲಿ 3%ಕ್ಕಿಂತ ಕಡಿಮೆ ಇಲ್ಲದಂತೆ ಮತ್ತು 5%ಕ್ಕಿಂತ ಹೆಚ್ಚಿಗೆ ಇಲ್ಲದಂತೆ ದರವನ್ನು ನಿಗದಿಪಡಿಸಲಾಗುತ್ತದೆ. 2024-25ನೇ ಸಾಲಿಗೆ ಉಪ ನೋಂದಣಿ ಕಚೇರಿ ಸಿಂಧನೂರು ಅವರು ಮಾರುಕಟ್ಟೆ ಮಾರ್ಗಸೂಚಿ ಬೆಲೆಯನ್ನು ಪರಿಷ್ಕರಿಸಿರುವುದರಿಂದ ಸದರಿ ಮಾರ್ಗಸೂಚಿ ಬೆಳೆಗಳನ್ವಯ ಆಸ್ತಿ ತೆರಿಗೆಯನ್ನು ಪರಿಷ್ಕರಿಸುವುದು ಕಡ್ಡಾಯವಾಗಿದ್ದು, ಅದರಂತೆ ಸಿಂಧನೂರು ನಗರಸಭೆ ವ್ಯಾಪ್ತಿಯ ಎಲ್ಲ ಆಸ್ತಿಗಳ ತೆರಿಗೆಗಳನ್ನು ಕರ್ನಾಟಕ ವಿಶೇಷ ರಾಜ್ಯ ಪತ್ರ ಸಂಖ್ಯೆ 22-30 ಸೆಪ್ಟೆಂಬರ್ 2023ರ ಅನ್ವಯ ಸಿಂಧನೂರು ನಗರಸಭೆ ವ್ಯಾಪ್ತಿಯ ಎಲ್ಲ ಆಸ್ತಿಗಳ ಪರಿಷ್ಕರಿಸಿದ ಮಾರುಕಟ್ಟೆ ಮೌಲ್ಯಗಳನ್ನು ಮಾರ್ಗಸೂಚಿ ಬೆಲೆಗಳನ್ವಯ ಆಸ್ತಿ ತೆರಿಗೆಯ ದರವನ್ನು ಪರಿಷ್ಕರಿಸಲು ಸಿಂಧನೂರು ನಗರಸಭೆಯ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ರಾಯಚೂರು ರವರು ಅನುಮೋದನೆ ನೀಡಿ ಆದೇಶಿಸಿದ ಪ್ರಯುಕ್ತ ಪರಿಷ್ಕೃತ ಆಸ್ತಿ ತೆರಿಗೆಯನ್ನು ಮಾರ್ಗಸೂಚಿ ಬೆಳೆಗಳನ್ವಯ ಹೆಚ್ಚಿಸಲಾಗಿದ್ದು, ಆರ್ಥಿಕ ವರ್ಷ 2024-25ನೇ ಸಾಲಿನ ಏಪ್ರಿಲ್ 1ರಿಂದ ಸಾರ್ವಜನಿಕರು ಅಥವಾ ಆಸ್ತಿ ಮಾಲೀಕರು ಪರಿಷ್ಕರಿಸಲಾದ ತೆರಿಗೆ ದರಗಳಂತೆ ಕಡ್ಡಾಯವಾಗಿ ತೆರಿಗೆಯನ್ನು ಪಾವತಿಸಲು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದಲ್ಲಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ವಿಶಿಷ್ಟವಾದ ಸ್ಥಾನವಿದೆ ಎಂದು ತುರ್ವಿಹಾಳ್ ಸರ್ವೇಶ್ವರ ಮಠದ ಗುಂಡಯ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ನಗರದ ಸನ್ರೈಸ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಹಾಗೂ ತಾಲೂಕಾ ಘಟಕದ ವತಿಯಿಂದ ಕರಿಬಸಯ್ಯ ಸರಗಣಾಧೀಶ್ವರ ಶಿವಪೂಜಾ ದೇವರ ಮಠ, ಸಿದ್ದಪ್ಪ ಬೀರಪ್ಪ ಶಂಭೋಜಿ ಗಲಗಲಿ, ಕೆ ವಿಜಯ್ ಕುಮಾರ್ ಸ್ಮಾರಕ ಹಾಗೂ ರತ್ನ ಮೋಟಾರ್ಸ್ ಅವರ 2023-24ನೇ ಸಾಲಿನ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕನ್ನಡ ಪದಗಳನ್ನು ಬಳಸಿ ಕನ್ನಡ ಭಾಷೆಯನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳು ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸಿಕೊಳ್ಳಬೇಕು. ವಚನ ಸಾಹಿತ್ಯ ಕನ್ನಡದಲ್ಲಿ ಅಪರೂಪವಾಗಿದ್ದು ಎಲ್ಲರೂ ಅಧ್ಯಯನ ಮಾಡಬೇಕೆಂದು ಹೇಳಿದರು. ಕನ್ನಡ ಸಾಹಿತ್ಯದಲ್ಲಿ ಚುಟುಕುಗಳ ಜನಪ್ರಿಯತೆ ಕುರಿತು ಉಪನ್ಯಾಸ ನೀಡಿದ ಚುಟುಕು ಸಾಹಿತ್ಯ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಎಂ ಭಾಸ್ಕರ್, ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅವರ ಕೆಲವು ಚುಟುಕುಗಳನ್ನು ವಾಚಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂತಹ ಚುಟುಕುಗಳ ರಚನೆಯತ್ತ ವಿದ್ಯಾರ್ಥಿಗಳು ಪ್ರಯತ್ನಿಸಬೇಕೆಂದು ಸಲಹೆ ನೀಡಿದರು. ಚುಟುಕು ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಬೀರಪ್ಪ ಶಂಭೋಜಿ ಮಾತನಾಡಿ, ಸಾಹಿತ್ಯದಲ್ಲಿ ದ್ವಿಪದಿ, ತ್ರಿಪದಿಗಳು, ವಚನಗಳು, ಚೌಪದಿಗಳೆಲ್ಲವೂ ಚುಟುಕುಗಳೇ. ಕಡಿಮೆ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣವಾದ ಸಂದೇಶವನ್ನು ನೀಡುವುದೇ ಚುಟುಕುಗಳ ಮುಖ್ಯ ಉದ್ದೇಶವೆಂದು ಹಲವು ಚುಟುಕುಗಳ ವಾಚಿಸಿದರು. ಗುಂಡಯ್ಯ ತಾತನವರು ಶ್ರೀ ಗುರು ಸರ್ವೇಶ್ವರರ ವಚನ ಸಂಪುಟ ಹಾಗೂ ಪರಮಗುರು ವಚನ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ದತ್ತಿ ದಾನಿಗಳ ಬಗ್ಗೆ ಹಾಗೂ ದತ್ತಿ ಉಪನ್ಯಾಸದ ಮಹತ್ವದ ಕುರಿತು ಮಾತನಾಡಿದರು. ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಮುಖಂಡರಾದ ಬಸವರಾಜ್ ತೆಂಗಿನಕಾಯಿ, ವೈ ಅನಿಲ್ ಕುಮಾರ್, ಸೈಯದ್ ರಬ್ಬಾನಿ ಜಾಗೀರ್ದಾರ್, ಕೆ ಬೀರಪ್ಪ, ಸಾವಿತ್ರಿ ಬೂತಲದಿನ್ನಿ, ನಿರುಪಾದಿ ಗೋಬರ್ಸಿ, ಸನ್ರೈಸ್ ಕಾಲೇಜಿನ ಸಿರಿಲ್ ಜಿ ಕುಮಾರ್ ಇದ್ದರು. ಶ್ರೀದೇವಿ ಸ್ವಾಗತಿಸಿದರು. ಸಾವಿತ್ರಿ ವಂದಿಸಿದರು.
ಇದು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಕಿಲೋಮೀಟ್ರಿಗೊಂದು ಕನ್ನಡವಾಗಿ ಬದಲಾವಣೆ ಹೊಂದಿರತಕ್ಕಂಥ ಭಾಷೆ. ಈ ಭಾಷೆಗೆ ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು, ಹಲವಾರು ರೀತಿಯ ಸಾಹಿತ್ಯ ಕೃತಿಗಳು, ವಚನ ಸಾಹಿತ್ಯ ಆಗಿರ್ಬೋದು, ಚುಟುಕು ಸಾಹಿತ್ಯ ಆಗಿರ್ಬೋದು, ಸಾಹಿತ್ಯ ಪ್ರಕಾರಗಳಲ್ಲಿ ಬರುವಂಥ ಎಲ್ಲ ರೀತಿಯ ಪ್ರಕಾರಗಳು ಇವತ್ತು ಈ ನಾಡಿಗೆ, ಈ ದೇಶಕ್ಕೆ ಮಾದರಿಯಾಗಿರುವಂಥ ಭಾಷೆ ಅಂತಂದರೆ ಕನ್ನಡ ಭಾಷೆ. ಕೇವಲ ಇದು ಭಾಷೆಯಾಗಿ ನಮ್ಮನ್ನು ಹಿಡಿದಿಟ್ಕೊಂಡಿಲ್ಲ, ಇದು ಎಷ್ಟು ತನ್ನ ವೈಶಿಷ್ಟ್ಯತೆಯನ್ನು ಜಗತ್ತಿಗೆ ಸಾರೈತಂದ್ರೆ ಹಲವಾರು ಪುರಾಣಗಳು, ಪುಣ್ಯಕಥೆಗಳು, ಹೀಗೆ ಎಲ್ಲ ವಿಷಯಗಳಲ್ಲಿ ಚುಟುಕುಗಳನ್ನ ಬರೀಬಹುದು. ಜನಪದ ಸಾಹಿತ್ಯದಲ್ಲಿ ಚುಟುಕುಗಳು ಏನು ನೀವೆಲ್ಲ ನೋಡ್ತೀರಿ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಮದುವೆ, ಶೋಭಾನ್ಪದ ಏನಾರ ಕಾರ್ಯಕ್ರಮ ಆದ್ರೆ ಬಾಗಿಲಿಗೆ ಅಡ್ಡಗಟ್ಟಿ ಗಂಡನ ಹೆಸರು ಕೊಡೋದಿಲ್ಲ. ಹಳ್ಳಿ ಒಳಗೆ ಶುಭ ಮುಹೂರ್ತದಲ್ಲಿ ಅವಾಗ ಒಬ್ಬ ಜಾನಪದ ಗಟ್ಟಿ ಅಟ್ಟ ಸರಳವಾಗಿ ಹೇಳಿದ್ರು, ಬೆಕ್ಕು ಬಂತು ಹುಷ, ಗಂಡನ ಹೆಸರು ಬಸ್ಯ. ಇದನ್ನು ಬರ್ಕೊಂಡು ನೀವು ಲಘು ಗುರು ಹಾಕಿ ಎಷ್ಟು ಅರ್ಥವಾಗಿದೆ. ಹಾಗೆ ಗಂಗಾಳದಲ್ಲಿ ಗಾರ್ಗಿ, ಗಂಡ ಹೆಂಡತಿ ವಾರ್ಗಿ, ಗಾರ್ಗಿ ವಾರ್ಗಿ. ಹೀಗೆ ಪ್ರಾಸಪದಗಳನ್ನು ಹೇಳುವಂತ ಸಾಕಷ್ಟು ಚುಟುಕುಗಳು ನಮ್ಗೆ ಅರ್ಥವನ್ನು ಕೊಡ್ತಾವು. ಚುಟುಕು ಸಾಹಿತಿಗಳು ಏನ್ ಮಾಡ್ಬೇಕು, ಶಬ್ದಗಳ ಸಂಪತ್ತು ಹೆಚ್ಚು ಮಾಡ್ಕೋಬೇಕು, ಬರೆಯುವುದರಲ್ಲಿ ಜಿಪುಂಡ್ರ ಆಗ್ಬೇಕು, ಬಹಳಷ್ಟು ಶಬ್ದ ಬಳಸಬಾರ್ದು, ಪದೇ ಪದೇ ಅವೇ ಶಬ್ದ ಬರಬಾರ್ದು. ಹಾಗೆ ನಮ್ಮ DV ಬಡಿಗೇರ್ ಗದಗ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಒಂದು ಚುಟುಕು ಬರ್ತಾರೆ. ಏನು, ನಾ ಬರೆದ ರಾಮಾಯಣ ಬೇಕು, ನಾ ಬರೆದ ರಾಮಾಯಣ ಬೇಕು, ಆದರೆ ನಾನು ಬೇಡ, ಆದರೆ ನಾನು ಬೇಡ, ಯಾಕೆಂದರೆ ನಾನು ಬೇಡ. ರಾಮಾಯಣ ಯಾರು ಬರೆದರು? ವಾಲ್ಮೀಕಿ. ವಾಲ್ಮೀಕಿಗೆ ನಾಯಕ ಮತ್ತು ಬೇಡದಂತ ಅಂದ್ರೆ ನಾ ಬರೆದ ರಾಮಾಯಣ ಬೇಕು, ಆದ್ರೆ ನಾ ಬೇಡ, ಯಾಕಂದ್ರೆ ನಾನು ಬೇಡ. ಹಬ್ಬಿತ್ತು ಕನ್ನಡ ಕನ್ನಡ ಕನ್ನಡ. ಬೆಂಗಳೂರಲ್ಲಿ ಅತ್ತ ಶಿವಾಜಿನಗರ, ಇತ್ತ ರಾಜಾಜಿನಗರ, ಅತ್ತ ಎಕ್ಕಡ, ಇತ್ತ ಎನ್ನಡ, ನಡುವೆ ಮಾತ್ರ ಸ್ವಲ್ಪ ಕನ್ನಡ. ಓ ಕೆಂಪೇಗೌಡ, ಹಾಗೇಕೆ ನಿಂತಿರುವೆ, ಇಳಿದು ಬಾ, ಬರೆದು ಬಿಡು ಎಲ್ಲರ ಹೃದಯದಲ್ಲಿ ಕನ್ನಡ ಕನ್ನಡ ಕನ್ನಡ. ಯಾಕಂದ್ರೆ ನಾವು ಇನ್ನೂ ತೆಲುಗು ಭಾಷೆ ಅಷ್ಟೊಂದು ಗೊತ್ತಿದ್ದೀವಿ ಈ ಕಡೆ ಕರ್ನಾಟಕದ. ನನ್ನ ರಂಡೆ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ಬಿಡ ಮತ್ತೆ ಮೀ ದೇವರು ರಂಡೆ ಬಹಳ ಸಿಕ್ತದೆ, ಆದ್ರೂ ಸಹಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ದೂರ ಬಂದ ಕೂಡಲೇ ಮೀ ದೇವರು ರಂಡೆ, ನಮ್ಗಲ್ಲಿ ನಿಂದೆ ಅವರ ರಂಡೆ ಅಂತ. ಅವ್ರಿಗೇನು ಗೊತ್ತಾ ಕನ್ನಡದಲ್ಲಿ ರಂಡೆ ಅಂದ್ರೆ ಇದೆ ಅಂತ ಗೊತ್ತಿರ. ಅವ್ರಿಗೆ ನಮ್ದೇ ಊರು ಅಂತ ಕೇಳಿದ್ರೆ ಬಹಳಷ್ಟು ದಿನ ಯುದ್ಧ ಹೇಳಿದ್ರು. ಮಾಡಿ ಪಗಡದಲ್ಲಿ ಕ್ಯಾಂಪ್ ಮಾಡಿ ಪಗಡದಲ್ಲಿ ಕ್ಯಾಂಪ್ ಮತ್ತೆ ಸುಮ್ಮನೆ ಮತ್ತೆ ಮೀದೇ ಊರಂಡಿ ಅದು. ನೀನು ಪಗಡದ ರಂಡೆ ನಾನು ಮೂರು ರಂಡೆ ನೋಡಿ ಅಲ್ಲಿ ಪ್ರವಚನ ಮಾಡಿದ್ರು. ತದನಂತರ ಅವರ ಹೇಳಿದ ಮಾತುಗಳನ್ನು ನನ್ನ ನೆನಪಲ್ಲಿ ಉಳಿಸಿಕೊಳ್ಳಲು ಅವರ ಮಾತುಗಳನ್ನ ಕೆಲವೊಂದು ಸಾಲುಗಳಾಗಿ ಬರ್ಕೊಂಡಿದ್ದೆ. ಅದನ್ನು ಸಮೇತ ಇಲ್ಲಿ ಮುಂದೆ ಓದಲು ಬಯಸುತ್ತೇನೆ. ಬಡತನದ ಬೈಗೆಯಿಂದ ಇರಬೇಡ, ಇಲ್ಲಿ ಗಾಳಿ, ನೀರು, ಬೆಳಕು ಎಲ್ಲವೂ ಸಮಾನ, ಬಡವರಿಗೂ ಶ್ರೀಮಂತರಿಗೂ. ಮನೆ ಗುಡಿಸಲಾದರೇನು, ಅರಮನೆಯಾದರೇನು, ನಾವು ನಮ್ಮ ಮನೆಯ ಪ್ರೀತಿಸದ ಹೊರತು ಫಲವಿಲ್ಲ. ಬೆವರ ಸುರಿಗೂ ನಿನ್ನ ಫಲವನ್ನು ಹುಡುಕು. ನಾನು ಕನಿಷ್ಠನಲ್ಲ, ನಾನು ಶ್ರೇಷ್ಠ, ನಾನು ವಿಜ್ಞಾನಿಯಾಗಬಲ್ಲೆ, ವೈದ್ಯನಾಗಬಲ್ಲೆ ಎಂಬ ಶ್ರೇಷ್ಠ ಮನೋಭಾವ ಬೆಳೆಸು. ನಿನ್ನ ಮನಸ್ಸಿಗೆ ತಕ್ಕ ಹಾಗೆ ನೀನಾಗು ಎಂಬ ಮುತ್ತುಗಳನ್ನು ನಮ್ಮ ಹೃದಯದ ಬಾಗಿಲು ತೆರೆದು ಅದರೊಳಗೆ ಅಚ್ಚೊತ್ತಿದ ಪರಮ ಪೂಜ್ಯ ಅಭಿನವ ಶ್ರೀ ಗವಿಶ್ರೀ ಮಹಾಸ್ವಾಮಿಗಳಿಗೆ ಕೋಟಿ ಕೋಟಿ ನಮನಗಳು. ಶ್ರೀ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶಾಂತಿಯುತ ಚುನಾವಣೆ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಜಿಲ್ಲೆಯ ಗಡಿಭಾಗದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದು, ಹಣ, ಮದ್ಯ ಸಾಗಣೆ ಸೇರಿ ಇತರ ವಸ್ತುಗಳ ಸಾಗಾಣಿಕೆ ಮೇಲೆ ಪೊಲೀಸ್ ಇಲಾಖೆ ನಿಗಾ ವಹಿಸಿದೆ.
ಈ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ಗಡಿ ಭಾಗದಲ್ಲಿರುವ ಚೆಕ್ ಪೋಸ್ಟ್ಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಗಡಿ ಅವಳಿ ರಾಜ್ಯಗಳ ಗಡಿ ಚೆಕ್ ಪೋಸ್ಟ್ಗಳಾದ ಇಡಪನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗಡಿ ಪೊಲೀಸ್ ತಪಾಸಣೆ ಕೇಂದ್ರ ಹಾಗೂ ಆಂಧ್ರಪ್ರದೇಶದ ಮೂಲಕ ಜಿಲ್ಲೆಗೆ ಪ್ರವೇಶಿಸುವ ಗಡಿ ಚೆಕ್ ಪೋಸ್ಟ್ಗಳನ್ನು ಪರಿಶೀಲನೆ ನಡೆಸಿದರು. ಚುನಾವಣೆ ಹಿನ್ನೆಲೆಯಲ್ಲಿ ಹಣ, ಮದ್ಯ ಸಾಗಾಣಿಕೆ ಮೇಲೆ ನಿಗಾ ವಹಿಸಲು ವಾಹನಗಳ ಪರಿಶೀಲನೆ ಕೇಂದ್ರದಲ್ಲಿ ಸಿಸಿಟಿವಿ ಮತ್ತು ವಾಹನಗಳ ತಪಾಸಣೆಯು ಸಮರ್ಪಕವಾಗಿ ನಡೆಯುತ್ತಿದೆಯೋ ಇಲ್ಲವೋ ಎಂದು ಎಸ್ಪಿ ವೀಕ್ಷಣೆ ಮಾಡಿದರು. ಜಿಲ್ಲೆಯ ವಿವಿಧೆಡೆ ಚುನಾವಣೆ ಹಿನ್ನೆಲೆಯಲ್ಲಿ ತೆರೆಯಲಾಗಿರುವ ಚೆಕ್ ಪೋಸ್ಟ್ಗಳು, ಗಡಿ ತಾಲೂಕುಗಳ ಚೆಕ್ ಪೋಸ್ಟ್ಗಳಿಗೆ ನಿಯೋಜನೆಗೊಂಡ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದರು. ಸಿಸಿಟಿವಿ ಕಾರ್ಯನಿರ್ವಹಣೆಯನ್ನು ವೀಕ್ಷಿಸಿದರು. ಚುನಾವಣಾ ಮಾದರಿ ನೀತಿ ಸಂಹಿತೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಯಾವುದೇ ಗೊಂದಲ, ಇತರೆ ವಿಷಯಗಳಿಗೆ ಆಸ್ಪದವಾಗದಂತೆ ಎಚ್ಚರ ವಹಿಸಬೇಕು ಎಂದು ಚೆಕ್ ಪೋಸ್ಟ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ತಾಲೂಕಿನ ತುರುವಿಹಾಳ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಡಾ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಮೌಲಪ್ಪಯ್ಯ ಗುತ್ತೇದಾರ್, ಶೇಖರ್ ಗೌಡ ದೇವರ ಮನೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು. ಮೌಲಪ್ಪಯ್ಯ ಗುತ್ತೇದಾರ್ ಕುಟುಂಬದವರಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಡಾ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿರುವ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಅರವಿಂದ್ ರೆಡ್ಡಿ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ, ಶಂಕರ್ ಗೌಡ ದೇವರ ಮನೆ, ರಾಜೇಶ್ ಗುತ್ತೇದಾರ್, ಪ್ರಕಾಶ್ ಇಳಿಗೇರ್, ಶರಣಪ್ಪ, ರಮೇಶ್ ಇಳಿಗೇರ್, ಜಿಲಾನಿ ಭಾಷಾ, ವಿರೂಪಾಕ್ಷಿ, ಅಜಯ್ ಕುಮಾರ್ ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. ಪತ್ರಿಕೆಗಳು ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ಜೀವಂತ ಉಳಿಯಲಾರದು. ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗ. ಪತ್ರಕರ್ತರು ಯೋಧರಂತೆ ಕೆಲಸ ಮಾಡಬೇಕು ಎಂದು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಹೇಳಿದರು. ಅವರು ಲಿಂಗಸಗೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ಪಕ್ಷಿಗಳಿಗೆ ನೀರಿನ ಅರವಟ್ಟೆಗೆ ಹಾಗೂ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಕಡು ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ನೀರುಣಿಸುವ ಅರವಟ್ಟೆಗೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಪತ್ರಕರ್ತರ ಸಾಮಾಜಿಕ ಕಾರ್ಯಗಳಿಗೆ ಎಂದಿಗೂ ನಾವು ಜೊತೆಯಾಗಿ ಇರುತ್ತೇವೆ ಎಂದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಭೂಪನಗೌಡ ಕರಡ್ಕಲ್ ಮಾತನಾಡಿ, ಪತ್ರಿಕಾ ರಂಗ ಮತ್ತು ಕಾನೂನು ನೀರು ಮತ್ತು ಮೀನು ಇದ್ದಂತೆ ಸಮಾಜದ ಪ್ರತಿಯೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸುವುದೇ ಮಾಧ್ಯಮ. ಆ ತಪ್ಪುಗಳನ್ನು ತಿದ್ದಿ ನಡೆಯುವುದೇ ಮಾನವೀಯತೆ ಗುಣವಾಗಿದೆ. ಕೇವಲ ತಪ್ಪುಗಳನ್ನು ಮಾತ್ರ ಎತ್ತಿ ತೋರಿಸದೆ ಸಾಧನೆ ಮತ್ತು ಸಮೃದ್ಧಿಯನ್ನು ಪ್ರತಿಬಿಂಬಿಸುವ ಕಾರ್ಯ ಪತ್ರಿಕಾ ರಂಗದ ಕೆಲಸವಾಗಿದೆ. ಇಂತಹ ಮಾಧ್ಯಮ ಜೊತೆಗೆ ನಾವೆಲ್ಲರೂ ಸಾಥ್ ನೀಡಬೇಕು ಎಂದರು. ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷ ಅವರೇಗೌಡ ಮಲ್ಲಾಪುರ್ ಮಾತನಾಡಿ, ಪಕ್ಷಿ ಸಂಕುಲ ಆಧುನಿಕತೆಯಿಂದಾಗಿ ನಾಶವಾಗುತ್ತಿದೆ. ಇಂತಹ ಸಮಯದಲ್ಲಿ ಪಕ್ಷಿ ಸಂಕುಲಕ್ಕೆ ನೀರಿನ ಅರವಟ್ಟಿಗೆ ಮಾಡುತ್ತಿರುವ ಕಾರ್ಯ ಮೆಚ್ಚುವಂತಹ ಹಾಗೂ ಮಾದರಿಯಾಗುವಂತಹ ಕೆಲಸ ಮಾಡುತ್ತಿದೆ ಎಂದರು. ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷ ಗುರುರಾಜ್ ಗೌಡೂರು ಮಾತನಾಡಿ, ಮಾಧ್ಯಮ ಮಿತ್ರರ ಕೈಯಲ್ಲಿರುವ ಪೆನ್ನು ಖಡ್ಗವಾಗಿದೆ. ಆದರೆ ಅದರಿಂದ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದೆಂದು ತಿಳಿಸಿದರು. ಸಮಾರಂಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಶಿವರಾಜ್ ಕೆಂಬಾವಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಪತ್ರಕರ್ತರ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಮರಯ್ಯ ಘಂಟಿ, ಪತ್ರಕರ್ತರಾದ ಬಿಎ ನಂದಿಕೋಲಮಠ, ಶರಣಯ್ಯ ಒಡೆಯರ್, ಖಾಜಾ ಹುಸೇನ್, ಗಣಮಠದಯ್ಯ, ಸೋಮಣ್ಣ ಗುರಿಕಾರ್, ಬಲಭೀಮರಾವ್ ಕುಲಕರ್ಣಿ, ನಾಗರಾಜ್ ಬಸ್ಕಿ, ಶಶಿಧರ್ ಕಂಚಿಮಠ, ಶರಣಬಸವ ಗಂಟೇರ್ ಸೇರಿದಂತೆ ಲಿಂಗಸಗೂರು, ಹಟ್ಟಿ, ಮುದ್ಗಲ್ ಪಟ್ಟಣದ ಪತ್ರಕರ್ತರಿದ್ದರು. ಕಾರ್ಯಕರ್ತರಾಗಿರ್ತಕ್ಕಂಥವರು ಕಳೆದ 20 ವರ್ಷದಿಂದ ನಿರಂತರವಾಗಿ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ, ಮುದ್ರಣ ಮಾಧ್ಯಮದಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು, ಉತ್ತಮ ಸಂಘಟನಾ ಚತುರರು, ಜೊತೆಗೆ ಸಂಘದ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಂಘಟಿಸಿ ಒಂದು ಮಾದರಿ ಪತ್ರಿಕಾ ಭವನವನ್ನ
ರಾಯಚೂರು ಜಿಲ್ಲೆಯನ್ನು ಹೊರತುಪಡಿಸಿ ತಾಲೂಕಿಗೆ ಪ್ರಥಮವಾಗಿ ದುರ್ಗಪ್ಪರ ಕಡೆ ನೋಡ್ರಂಗೆ ಸಿಂಹ ಇಲ್ಲ ನಮ್ಮದ ಸಿಂಹ ಕಡೆ ಸದಾ ಬಡ ಮತ್ತು ನಿರ್ಗತಿಕರ ಪರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸಮಾಜ ಸೇವಕ ಉಸ್ಮಾನ್ ಪಾಷಾ ಶಾಮಖಾಂದರ್ ಅವರಿಗೆ ನ್ಯಾಯವಾದಿ ನಿರುಪಾದೆಪ್ಪ ಗುಡಿಹಾಳ್ ಅವರು 10,000 ದೇಣಿಗೆ ನೀಡಿದ್ದಾರೆ. ನಾನಾ ರೀತಿಯ ಸಮಾಜ ಸೇವೆ ಮಾಡುವುದಲ್ಲದೆ ನಗರದಲ್ಲಿ ಅನಾಥ ಶವಗಳ ಸಂಸ್ಕಾರ ಮಾಡುವ ಕಾರ್ಯದಲ್ಲಿ ಉಸ್ಮಾನ್ ಪಾಷಾ ಶಾಮಖಾಂದರ್ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾರ್ಯಪ್ರವೃತ್ತರಾಗುತ್ತಾರೆ. ಉಪಜೀವನಕ್ಕಾಗಿ ಆಟೋ ಚಾಲಕರಾಗಿರುವ ಈತನು ನಗರದ ಸುತ್ತಮುತ್ತಲಿನಲ್ಲಿ ಯಾವುದೇ ರಸ್ತೆಯಲ್ಲಿ ವೃದ್ಧರು, ಚಿಕ್ಕ ಮಕ್ಕಳು ಕಾಲ್ನಡಿಗೆಯಿಂದ ಹೋಗುತ್ತಿದ್ದರೆ ಅವರನ್ನು ತಮ್ಮ ಆಟೋದಲ್ಲಿ ಕೂಡಿಸಿಕೊಂಡು ಅವರು ಹೋಗುವ ಸ್ಥಳಗಳಿಗೆ ತಲುಪಿಸುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ಇಷ್ಟಕ್ಕೆ ಸಂತೃಪ್ತರಾಗದ ಮಖಂದರ್ ಕ್ರಷರ್ ಖರೀದಿಸಿ ಅದರಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ಹಾಗೂ ಬಳ್ಳಾರಿಯಂತಹ ನಗರಗಳಿಗೆ ಉಚಿತ ಬಡ ರೋಗಿಗಳನ್ನು ಕರೆದುಕೊಂಡು ಹೋಗುವ ಮೂಲಕ ತಮ್ಮ ಸೇವೆಯನ್ನು ಮುಂದುವರಿಸಬೇಕೆಂಬುದು ಆತನ ಹೆಬ್ಬಯಕೆಯಾಗಿದೆ. ದಾನಿಗಳು ತಮಗೆ ಕ್ರಷರ್ ಖರೀದಿಸಲು ಉದಾರವಾಗಿ ದೇಣಿಗೆ ನೀಡಿದರೆ ನಾನು ಬಡವರ ಸೇವೆ ಮಾಡುವುದಕ್ಕೆ ಸದಾ ಸಿದ್ಧ ಎಂದು ಹೇಳುತ್ತಾರೆ. ಈತನ ಮನವಿಗೆ ಮಾನ್ಯತೆ ನೀಡಿದ ನಿರುಪಾದೆಪ್ಪ ವಕೀಲ್ ಶಾಮಖಾಂದರ್ ಅವರ ಉದ್ದೇಶವನ್ನು ಕೂಲಂಕುಷವಾಗಿ ತಿಳಿದುಕೊಂಡ ನಿರುಪಾದೆಪ್ಪ ಗುಡಿಹಾಳ್ ವಕೀಲರು ಅವರಿಗೆ ಪ್ರಥಮವಾಗಿ 10,000 ರೂಪಾಯಿ ನಗದು ದೇಣಿಗೆ ನೀಡುವ ಮುಖಾಂತರ ಬಡವರ ಸೇವೆ ಮಾಡಲು ನನ್ನದೊಂದು ಸಣ್ಣ ಕಾಣಿಕೆ ಇರಲಿ ಎಂದು ಹಾರೈಸಿ ಪ್ರೋತ್ಸಾಹಿಸಿದ್ದಾರೆ. ಇದೇ ರೀತಿ ಕ್ರಷರ್ ಖರೀದಿಸಲು ತಮಗೆ ದೇಣಿಗೆ ನೀಡಬೇಕೆಂದು ಶಾಮಖಾಂದರ್ ಮನವಿ ಮಾಡಿದ್ದಾರೆ. ಸಂಪರ್ಕಕ್ಕೆ ಮೊಬೈಲ್ ನಂಬರ್ 9686647569 ಈ ನಂಬರ್ಗೆ ಗೂಗಲ್ ಪೇ ಮಾಡಿ ನಾನು ಮಾಡುವ ಸಮಾಜ ಸೇವೆಗೆ ಸಹಕರಿಸಿ ಎನ್ನುತ್ತಾರೆ ಉಸ್ಮಾನ್ ಪಾಷಾ ಶಾಮಖಾಂದರ್. ಈ ಸಂದರ್ಭದಲ್ಲಿ ಸಿದ್ದನಗೌಡ ವಿರುಪಾಪುರ್, ಪತ್ರಕರ್ತ DH ಕಂಬಳಿ, ಜನಪದ ಕಲಾವಿದ ನಾರಾಯಣಪ್ಪ, ಬೃಂದಾವನ ಹೋಟೆಲ್ ಮಾಲೀಕ ನವೀನ್ ಸೇರಿದಂತೆ ಮುಂತಾದವರಿದ್ದರು. ರಾಜ್ಯದಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಬಳಕೆಯಾಗುತ್ತಿರುವುದು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಎಂದು ಸಾವಯವ ಕೃಷಿ ಮಿಷನ್ ಮಾಜಿ ಅಧ್ಯಕ್ಷ ಆನಂದ್ ಕಳವಳ ವ್ಯಕ್ತಪಡಿಸಿದರು. ಇರ್ಕಲ್ ಮಠದಲ್ಲಿ ಜಾತ್ರೆ ಅಂಗವಾಗಿ ನಡೆದ ಧರ್ಮ ಸಭೆಯಲ್ಲಿ ಸಾವಯವ ಕೃಷಿಯ ಅಗತ್ಯ ಮತ್ತು ಅನಿವಾರ್ಯತೆ ಕುರಿತು ಮಾತನಾಡಿದ ಅವರು, ಭತ್ತ ಸೇರಿದಂತೆ ವಿವಿಧ ಬೆಳೆಗಳಿಗೆ ಸಿಂಧನೂರು ತಾಲೂಕಿನಲ್ಲಿ ಅಧಿಕ ರಸಗೊಬ್ಬರ ಹಾಗೂ ಕ್ರಿಮಿನಾಶಕ ಬಳಕೆಯಾಗುತ್ತಿದ್ದು ಪ್ರತಿ ವರ್ಷ ಅಂದಾಜು 44 ಲಕ್ಷ ಲೀಟರ್ ವಿಷವನ್ನು ಭೂಮಿಗೆ ಹಾಕಲಾಗುತ್ತಿದೆ ಎಂದರು. ದೇಶಕ್ಕೆ ಸೋನಾ ಮಸೂರಿ ಅಕ್ಕಿ ಪೂರೈಸುವ ಸಿಂಧನೂರಿನಲ್ಲಿ ಔಷಧ ಅಂಗಡಿಗಳು ಅಧಿಕ, ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವ ರೋಗಿಗಳ ನಿಯಂತ್ರಣಕ್ಕೆ ಪೊಲೀಸ್ ಬಂದೋಬಸ್ತ್ ಪಡೆಯುವ ಹಂತಕ್ಕೆ ತಲುಪಿದೆ ಎನ್ನುವುದು ಆತಂಕಕಾರಿ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಬಸವಪ್ರಸಾದ ಸ್ವಾಮಿ, ಮಹಂತ ಸ್ವಾಮಿ, ಡಾಕ್ಟರ್ ಶಾಂತವೀರ ಸ್ವಾಮಿ, ಜಯಬಸವ ಕುಮಾರಸ್ವಾಮಿ, ಇಮ್ಮಡಿ ಸಿದ್ದೇಶ್ವರ ಸ್ವಾಮಿ, ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮಿ, ಮಹಾಲಿಂಗ ಸ್ವಾಮಿ, ಇಮ್ಮಡಿ ಕೇತೇಶ್ವರ ಸ್ವಾಮಿ ಉಪಸ್ಥಿತರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ಮಸ್ವ.